ನಮಸ್ಕಾರ, ನಾನು ಅಶ್ರಫ್ ಅಂತೇಳಿ ಮಾಧ್ಯಮ ಮಿತ್ರ ಚೇಯಂಡಾಣೆ ಏರಿಯೋದು. ನಾವು ಇವಾಗ ನರೇಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತಹ ಚೇಯಂಡಾಣೆ ಸಮೀಪದ ಚಾಲವಾರ ಫಾಲ್ಸ್ಗೆ ಹೊರಟಿದ್ದೇವೆ. ಅನತಿ ದೂರದಲ್ಲಿದೆ ಇದರ ಚಾಲವಾರ ಫಾಲ್ಸ್. ಅಲ್ಲಿಗೆ ನಾವು ಹೊರಟಿದ್ದೇವೆ. ನಾನು ಹಾಗೂ ನಮ್ಮ ಸ್ನೇಹಿತರು ಹಾಗೂ ನ್ಯೂಸ್ 3 ತಂಡದವರು. ಹಲವಾರು ಬಾರಿ ಇಲ್ಲಿ ದುರ್ಘಟನೆಗಳು ಸಂಭವಿಸ್ತಾ ಇದೆ. ಅದಕ್ಕೊಂದು ಸೂಕ್ತವಾದ ಕ್ರಮಗಳನ್ನು ಜಿಲ್ಲಾಡಳಿತ ಹಾಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಕೈಗೊಳ್ಳಬೇಕು. ಅದಕ್ಕಾಗಿ ಇವತ್ತು ಒಂದು ಎಲ್ಲ ಚಾನಲ್ಗಳಲ್ಲಿ ಇದನ್ನು ಬಿತ್ತರಿಸಲು, ಇದಕ್ಕೆ ಒಂದು ಪರಿಹಾರವನ್ನು ಕಂಡು ಇನ್ನು ಮುಂದಕ್ಕೆ ಇಂತಹ ದುರ್ಘಟನೆಗಳು ಇಲ್ಲಿ ಸಂಭವಿಸಿದ ರೀತಿಯಲ್ಲಿ ಯಾವುದೇ ಒಂದು ಅನಾಹುತಗಳು ಇನ್ನು ಮುಂದಕ್ಕೆ ಇಷ್ಟರ ತನಕ ಆದ ಅನಾಹುತ ಆಗಲಿ, ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಅನಾಹುತಗಳು ಇಲ್ಲಿ ಸಂಭವಿಸದಿರಲಿ ಅಂತ ಒಂದು ಜನರಿಗೆ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದ ಮಾತ್ರ ನಾವು ನಮ್ಮ ತಂಡ ಹೊರಟಿದ್ದೇವೆ. ಇದಕ್ಕೆ ಘಟನೆ ಸಂಭವಿಸದಿರಲು ಒಂದು ಮುಖ್ಯವಾದ ಕಾರಣ ನನ್ನ ಅನಿಸಿಕೆ, ಇಲ್ಲಿ ಒಂದು ದೊಡ್ಡ ಬೋರ್ಡ್ ಸ್ಥಾಪಿಸಿದರೆ ಇಷ್ಟರ ತನಕ ಎಷ್ಟು ಜನ ಮೃತಪಟ್ಟಿದ್ದಾರೆ, ಇವಾಗ 24ರಿಂದ 25 ಜನ ಮೃತಪಟ್ಟಿದ್ದಾರೆ ಅಂತ ತಿಳಿದ ವಿಷಯ. ಆ ಮೃತಪಟ್ಟವರ ಭಾವಚಿತ್ರವನ್ನು ಬೋರ್ಡ್ನಲ್ಲಿ ಅಳವಡಿಸಿ ಎಲ್ಲರಿಗೆ ಒಂದು ಜಾಗೃತಿ ಮೂಡಿಸುವ ಉದ್ದೇಶ ಮಾಡಿದರೆ, ಗ್ರಾಮ ಪಂಚಾಯತಿ ಆಗಲಿ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಆಗಲಿ ಅದೊಂದು ದೊಡ್ಡ ಬೋರ್ಡ್ ಅಳವಡಿಸಿದರೆ, ಈ ಮುಖ್ಯ ದ್ವಾರದಲ್ಲಿ ಅದರ ಬೋರ್ಡ್ ಅಳವಡಿಸಿದರೆ ಇನ್ನು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಕೂಡ ಅದನ್ನು ನೋಡುವ ಸ್ವಲ್ಪ ಭಯ ಆಗ್ತದೆ. ಯಾಕೆಂತಂದರೆ ಬಂದು ಎಂಜಾಯ್ ಮಾಡಿ ಹೋಗ್ತಾರೆ ಹೊರತು ನೀರಿಗೆ ಇಳಿಯುವ ಪ್ರಯತ್ನವನ್ನು ಮಾಡೋದಿಲ್ಲ. ಮೂರು ಜನ ಕಾರಕ್ಕೆ ನೀರು ಕಲಿತು ಕಾರಿಟ್ಟು ದಂಡ ಸೆಕೆಂಡ್ಲು ಕಮ್ಮಿ ಕುಡ್ಕೊಂಡು ಹೋಗಿ
ಏನನೇ ಪೈಸೆ ಅಕ್ಕ ಹಾಕಿ ಪ್ರಾಕ್ಟೀಸ್ ಫ್ಯಾಮಿಲಿ ಟೂರ್ನಮೆಂಟ್ ಹಾಂ ಅದೇ ಅಲ್ಲ ಕನ್ನಡಕ್ಕೆ ಬೇಕಿತ್ತು ಮೈನ್ ಎಲ್ಲ ಲ್ಯಾಂಗ್ವೇಜ್ ಇದನ್ನ ಇತ್ತಂದು ಓದೋಕ್ಕಾಗಲ್ಲ ಅಲ್ಲಿ ಇದು ಇನ್ನೊಂದ್ಸರಿ ತೋರಿಸಿ ಅದು ಈ ತಂತಿ ಇದನ್ನ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಕೆಳಗಡೆ ಇಳಿತಾರೆ. ಈಗ ಇವರು ಸಂಬಂಧಪಟ್ಟ ತೋಟದವರು ಇದಕ್ಕೆ ಎಲ್ಲ ಭದ್ರತೆ ಮಾಡಿದ್ದಾರೆ. ಇದು ಭದ್ರತೆ ಮಾಡಿದ್ದಾರೆ. ಇದು ಪ್ರವಾಸ ಉದ್ಯಮ ಇಲಾಖೆಗೆ ಪ್ರವಾಸೋದ್ಯಮಕ್ಕೆ ಬರೋದಲ್ಲ. ಹೌದು ಹಾಂ ಹಾಂ. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಒಳಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇವ್ರು ತಂತಿ ಹಾಕಿರೋದು. ಯಾಕಂದ್ರೆ ಇಲ್ಲಿ ಸುಮಾರು ಸಾವೆಲ್ಲ ಆಗಿದೆ ಅಲ್ಲ, ಹೋಗ್ಬಾರ್ದು ಅಂತೇಳಿ ಇಲ್ಲಿರೋ ಜನ ಇದು ತಂತಿ ಹಾಕಿದ್ದಾರೆ. ಆದ್ರೆ ಇಲ್ಲಿ ಬಂದವ್ರು ಏನ್ ಮಾಡ್ತಾರೆ, ಅದು ಕುರ್ದಿರೋ ಮಸ್ತುಗೋ ಏನು ಅಂತ ಗೊತ್ತಿಲ್ಲ, ಬಂದ್ಬಿಟ್ಟು ಇನ್ನ ಕಟ್ ಮಾಡ್ಬಿಟ್ಟು ಒಳಗೆ ಹೋಗ್ತಾರೆ. ಹೋಗ್ಬಿಟ್ಟು ಲಾಸ್ಟ್ ನೋಡಿ ಎಣಾಗಿ ಬೀಳ್ತಾರೆ. ಈಗ ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, ಈ ಬೋರ್ಡ್ ಬಗ್ಗೆ ಏನು ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೋರ್ಡ್ ಕೆಳಗಿಂದನೇ ಹಾಕಿದ್ದಾರೆ, ಬರೋ ದಾರಿಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಆದ್ರೂ ಈ ತರ ಮಾಡ್ತಾರೆ. ಈಗ ಇಲ್ಲಿ ಓಪನ್ ಮಾಡ್ಕೊಳ್ತಾರೆ, ಬೇಲಿ ಕೆಳಗೆ ನಾವು ಕೆಳಗೆ ಹೋಗುವ ಈಗ ಬನ್ನಿ. ಇದಕ್ಕಿಂತ ಮುಂಚೆ ಪಂಚಾಯತಿಯವರು ಒಂದ್ಸಲ ಕೆಳಗಡೆ ಹೋದವ್ರನ್ನ ಕರೆಸಿ ಅವ್ರ ಕೈಯಲ್ಲೇ ಬೇಲಿ ನಾನು ಇಲ್ಲಿಗೆ ಬಂದಾಗ ಯಾವಾಗಪ್ಪ ಕಳೆದ ಸರಿ ಇದಕ್ಕೆ ಕ್ರಿಸ್ಮಸ್ಗೆ ಬಂದಾಗ 3-4 ಜನ ತಮಿಳ್ಸ್ ಕೆಳಗಡೆ ಇದ್ರು. ನಾನು ಹೊರಗಡೆ ಬರಲ್ಲ ಅವರು ಮತ್ತೆ ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡ್ರು ಅವ್ರು ಬಂದ್ಬಿಟ್ಟು, ಯಾಕೆ ವಿಡಿಯೋ ಮಾಡೋದು ಅಂತ. ಅಲ್ಲಿ ಪೇಪರ್ಲೆಲ್ಲ ಬಂದಿದೆ, ಚಾನಲ್ಲೆಲ್ಲ ಬಂದಿದೆ. ಆ ಥರ ಇದೆ. ನಾವೀಗ ಕೆಳಗೆ ಹೋಗುವಲ್ಲ. ನಾನು ಇವತ್ತು ವಿರಾಜಪೇಟೆಯಿಂದ ಒಂದು 20-25 ಕಿಲೋಮೀಟರ್ ಆಸುಪಾಸಿಗೆ ಸಿಗುವಂತಹ ಇದೊಂದು ಹೆಸರು ಚೇಲಾವರ ಫಾಲ್ಸ್ ಅಂತ ಹೇಳುವಾಗ, ಈ ಚೇಲಾವರ ಫಾಲ್ಸ್ ಹೆಸರು ಕೇಳುವಾಗಲೇ ಮೈ ಒಂಥರ ರೋಮಾಂಚನಗೊಳ್ಳುತ್ತದೆ. ಯಾಕೆಂದರೆ ಚೇಲಾವರ ಫಾಲ್ಸ್ ಅಷ್ಟೊಂದು ಪ್ರಸಿದ್ಧಿಯಾಗಿದೆ. ಎಲ್ಲ ಒಂದು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದಂಥ ಒಂದು ತಾಣ ಇದೆ. ಇದಕ್ಕೆ ಇವತ್ತು ಯಾಕೆ ಇದನ್ನು ಮಾತಾಡ್ತಿದ್ದೀನಿ ಅಂದರೆ, ಇವತ್ತು ಚೇಲಾವರ ಫಾಲ್ಸ್ ಪ್ರವಾಸಿ ತಾಣವಾಗಿ ಉಳಿದಿಲ್ಲ, ಇದು ಇವತ್ತು ಒಂದು ಏನು ಜೀವ ಕಳೆದುಕೊಳ್ಳುವ ಒಂದು ಜಾಗವಾಗಿ ಮಾರ್ಪಟ್ಟಿದೆ. ಕಾರಣ ಇಷ್ಟೇನೆಂದರೆ, ಸಂಬಂಧಪಟ್ಟ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಇಲಾಖೆನ ನಾನು ಹೇಳ್ಕೊಳ್ತೀನಿ. ಯಾಕೆಂದರೆ ಸಂಬಂಧಪಟ್ಟ ಇಲಾಖೆಗೆ ಸುಮಾರು 20ರಿಂದ 25 ಸಾವುಗಳು ಇಲ್ಲಿ ಸಂಭವಿಸಿದ್ರು, ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇದು ನಿಜಕ್ಕೂ ವಿಷಾದನೀಯ. ಯಾಕೆಂದರೆ ಏಕೆಂದರೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾರೂ ಇಲ್ಲಿ ಬಂದು ಇದರಲ್ಲಿ ನೀರಿನಲ್ಲಿ ಆಟ ಆಡೋ ಪ್ರಯತ್ನ ಮಾಡಲ್ಲ. ಯಾಕೆಂದರೆ ಅವರಿಗೆ ಗೊತ್ತು ಇಲ್ಲಿನ ಪರಿಸ್ಥಿತಿ ಏನು, ಮತ್ತು ಈ ನೀರಿನ ಒಂದು ಒಳಗಿನ ಸೆಳೆತ ಏನು, ಈ ಸುಳಿ ಇರುವಂಥದ್ದು, ಮತ್ತು ಒಳಗಿನ ಆ ಒಂದು ನೀರು ಹೋಗುವಂಥ ಜಾಗದಲ್ಲಿ ಹೋದರೆ ನಾವು ವಾಪಸ್ ಬರೋದಿಲ್ಲ ಅನ್ನೋಂಥ ವಿಚಾರದಲ್ಲಿ. ಹೀಗಾಗಿ ಪ್ರವಾಸಿಗರೇ ಹೆಚ್ಚಾಗಿ ಆಕರ್ಷಣೆ ಪಡುವ ಇದೊಂದು ಏನು ಈ ಚೇಲಾವರ ಫಾಲ್ಸ್ ಇದೆ, ಇದು ತುಂಬ ಒಂದು ಅಪಾಯಕಾರಿ ಸ್ಥಳ. ಯಾರೂ ಅಷ್ಟೇ ಇಲ್ಲಿ ಬಂದರೆ ಈ ನೀರನ್ನ ನೋಡಿದ್ರೆ ಎಲ್ಲರಿಗೂ ಒಂಥರ ಏನೋ ನಾವು ನೀರೊಳಗೆ ಒಂಚೂರು ಇಳಿಯುವ ಅಂತ ಅನಿಸ್ತದೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಯಾಕೆಂದರೆ ನೀರಿನ ಪಕ್ಕದಲ್ಲಿ ನೋಡುವಾಗ ಏನಾಗುತ್ತೆ ಅಂದರೆ, ನೀರಿಗೆ ಇಳಿದ್ರೆ ನಮಗೇನೋ ಒಂದು ಅನುಭವ ಆಗುತ್ತೆ ಅಂತ. ಆದರೆ ಆ ಮುಂದಕ್ಕೆ ಈ ನೀರಿನಿಂದ 5 ಅಡಿ 10 ಅಡಿ ಮುಂದೆ ಒಳಗೆ ಹೋದ ತಕ್ಷಣ ಏನಾಗುತ್ತೆ, ಆ ಸುಳಿ ಎಳ್ಕೊಳ್ಳುತ್ತೆ, ನಮಗೆ ಮತ್ತೆ ಎದ್ದು ಬರೋ ಒಂದು ಪರಿಸ್ಥಿತಿ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಈಗ ನೋಡಿ, ಇಲ್ಲಿಂದ ಬರ್ತಾ ಈ ಫಾಲ್ಸಿಗೆ ನಾವು ಬರಬೇಕಂದ್ರೆ ಸುಮಾರು 70 ಅಡಿ ಮೇಲಿಂದ ನಾವು ಕೆಳಗಿಳಿಬೇಕಾಗ್ತದೆ. ಕೆಳಗಿಳಿಯಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅಲ್ಲಿಂದ ಮೇಲೆ ಇಳಿಯುವಾಗಲೇ ನಾವು ಜಾರಿ ಬಿದ್ದು ಅನಾಹುತ ಸಂಭವಿಸೋದ್ರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಮತ್ತು ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಭದ್ರತೆ ವ್ಯವಸ್ಥೆ ಯಾವುದಿಲ್ಲ ಬಿಡಿ. ಭದ್ರತೆ ಅನ್ನೋದು ಇಲ್ಲಿ ಕನಸಿನ ಮಾತು. ಯಾಕೆಂದರೆ ನಾವು ಇಲ್ಲಿ ನಮ್ಮ ಜಾಗದಲ್ಲಿರೋದ್ರಿಂದ ನಮಗೆ ಇಲ್ಲಿನ ಒಂದು ಪರಿಸ್ಥಿತಿ ಏನು ಅಂತ ಗೊತ್ತು. ಆದರೆ ಬಂದವರಿಗೆ ಯಾರೂ ಗೊತ್ತಿಲ್ಲ. ನರಿಯಂದಡ ಗ್ರಾಮ ಪಂಚಾಯತಿಯಲ್ಲಿ ಚೇಲಾವರ ಗ್ರಾಮ ಇದು. ಈ ಚೇಲಾವರ ಗ್ರಾಮ ಮುಖ್ಯ ರಸ್ತೆಯಿಂದ 3 ಕಿಲೋಮೀಟರ್ ಒಳಗೆ ಬಂದರೆ ಸಿಗುವಂಥ ಈ ಒಂದು ಪ್ರವಾಸಿ ತಾಣ ನಿಜಕ್ಕೂ ಅದ್ಭುತ. ಇದು ಅದ್ಭುತ ಅಂದರೆ ಅದ್ಭುತ. ಯಾಕೆಂದರೆ ನಾವು ಈಗ ಅಬ್ಬಿ ಫಾಲ್ಸ್ ಹೋಗ್ತೀವಿ, ಅಬ್ಬಿ ಫಾಲ್ಸಲ್ಲಿ ನಾವು ಏನೋ ಆ ಫಾಲ್ಸ್ ನೋಡಿದ್ರೆ ನಾವು ಏನೋ ರೋಮಾಂಚನ ಮಾಡ್ತೀವಿ. ನಿಜಕ್ಕೂ ಅಬ್ಬಿ ಫಾಲ್ಸ್ಗಿಂತ ದೊಡ್ಡದ್ರಿ ಇದು. ತುಂಬ ಒಂದು ಮೆಚ್ಚಬೇಕಾದಂಥ ಪ್ಲೇಸ್ ಇದು. ಹಾಗಾಗಿ ತುಂಬ ಎಲ್ಲರೂ ಇಷ್ಟಪಡುವಂಥ ಸ್ಥಳ. ಹಾಗಾಗಿ ನಾನು ಹೇಳೋದು, ಜಿಲ್ಲಾಡಳಿತ ಇರಲಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿರಲಿ, ಹಾಗೂ ಒಂದು ಅಧಿಕಾರಿಗಳಿರಲಿ, ಯಾರೇ ಇರಲಿ ನೋಡಿ, ಜಿಲ್ಲೆಗೆ ಕೆಟ್ಟ ಹೆಸರು ತರೋ ಪ್ರಯತ್ನ ಇದು ನಮ್ಮ ಒಂದು ಜಿಲ್ಲೆಗೆ ಕೆಟ್ಟ ಹೆಸರು ಬರುವಂಥ ಎಲ್ಲ ಈ ಒಂದು ಜಾಗದ ಮೇಲೆ ಆಗ್ತಾಯಿದೆ. ಹಾಗಾಗಿ ಚೇಲಾವರ ಫಾಲ್ಸ್ ಒಂದು ಆಕರ್ಷಣೀಯ ಸ್ಥಳವಾಗಿ ಉಳಿಲಿ. ಹಾಗೂ ಇಲ್ಲಿ ಬಂದಂಥವರು ಯಾರು ಜೀವ ಕಳೆದುಕೊಂಡು ಅವರ ಮನೆಗಳಿಗೆ ನೋವು ಕೊಡುವಂಥ ಘಟನೆಗಳಾಗದೆ ಬಂದವರು ಈ ಫಾಲ್ಸ್ನ ನೋಡಿ, ಚೇಲಾವರ ಫಾಲ್ಸ್ ನೋಡಿ, ಅದರ ಏನು ರುದ್ರ ರಮಣೀಯ ದೃಶ್ಯ ಇದೆ ಅದನ್ನು ಅನುಭವಿಸಿ ಹೋಗಲಿ ಅಂತ ನನ್ನ ಅನಿಸಿಕೆ. ಶಶಿಮಗಳ, ವಿರಾಜಪೇಟೆ.
ಬ್ಯಾಗ್ ಬ್ಯಾಗ್ ಮೆಲ್ಲ ಮೆಲ್ಲ. ಇದು ನೋಟಕ್ಕೆ ದಾವರಾಜ್ ವಿಜಯ ಅಂತ ನಾನು ಮೈಸೂರಲ್ಲಿ KRS ಅಲ್ಲೇ ಆರಿದ್ದೀನಿ ಅಂತ ಇದೆ ಅಂತ ದೊಡ್ಡ ಈ ನೀರು ಆಲಿಂದನೇ പോയിണ്ടുള്ളൂ ഇതിന്റെ ഉളുക്ക് പോപ്പത് ಗೊತ್ತಿಲ್ಲ ಆಕ್ಚುಲಿ ಇದು ನೀರು ಪೋಯಿ ಇನ್ನೂ ಬಲ್ಲ ಗುಂಡಾಯ್ತದೆ ಮಳೆಗಾಲದಲ್ಲಿ ನೀರು ಇಲ್ಲಿ ಓ ಸರ್ ನಮಸ್ಕಾರ. ನಾವಿವಾಗ ಶಾಲವಾರ ಫಾಲ್ಸಲ್ಲಿದ್ದೇವೆ. ಶಾಲವಾರ ಅಂದರೆ ಕೊಡಗಿನಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಅಲ್ಲಿದ್ದೇವೆ. ನಾವು ಹಾಗೂ ಮುಂಜಾಳಿಂದ ನಂಜುಂಡ ರಾಕೇಶ್ ಹಾಗೂ ಮಗ್ಗುಲ ಶಶಿ ಅವರು ಇದ್ದಾರೆ. ನಾವಿವಾಗ ಫಾಲ್ಸಿಗೆ ಬಂದಾಗ ಮೊನ್ನೆ ಒಂದು ದುರ್ಘಟನೆಗಳು ನಡೆಯಿತು. ಇಲ್ಲಿ ಬಹಳ ವಿಷಾದಕರವಾದಂಥ ಒಂದು ದುರ್ಘಟನೆ. ಎಲ್ಲ ಮಾಧ್ಯಮಗಳಲ್ಲೂ ಇದರ ವರದಿಗಳು ಬಂದಿದೆ. ಏನಂದರೆ ಇಲ್ಲಿಗೆ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ. ಆ ಬೋರ್ಡ್ಗಳನ್ನು ಕೂಡ ಕೇರೆ ಮಾಡದೆ ಈ ಜಲಪಾತಕ್ಕೆ ಇಳಿತಾರೆ ಪ್ರವಾಸಿಗರು. ಇಲ್ಲಿ ಮೊನ್ನೆ ಒಂದು ದುರ್ಘಟನೆ ನಡೆಯಿತು. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಬೋರ್ಡು ನಾಮಫಲಕ ಇದ್ದರೂ ಕೂಡ ಆ ನಾಮಫಲಕವನ್ನು ನೋಡದೆ ಇಲ್ಲಿಗೆ ಇಳಿಯುವಂಥ ಪ್ರವಾಸಿಗರು. ಇದೇ ಮುಖ್ಯವಾದ ಒಂದು ಕಾರಣ. ಅಶ್ರಫ್ ಅಂತೇಳಿ ಶಕ್ತಿ ವರದಿಗಾರ ಹಾಗೂ ಮಾಧ್ಯಮ ಮಿತ್ರ. ನಾನು ಇವಾಗ ಚಾಲವಾರ ಫಾಲ್ಸಲ್ಲಿದ್ದೇನೆ. ಇಲ್ಲಿ ದುರ್ಘಟನೆಗಳು ಒಂದು 24 ದುರ್ಘಟನೆ ಆಗಿ ಮೊನ್ನೆ ಒಂದು ಕೂಡ ದುರ್ಘಟನೆ ನಡೆಯಿತು. 25ನೇ ದುರ್ಘಟನೆ ಈ ಚಾಲವಾರ ಫಾಲ್ಸ್ನಲ್ಲಿ ನಡೆದಿದೆ. ಇದಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ದುರ್ಘಟನೆ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಅಂದರೆ ನಾನು ಇವಾಗ ಮಾಹಿತಿ ಕೊಡ್ತಾ ಇದ್ದೇನೆ. ಸೊ ನೋಡಿ, ಇದು ಫಾಲ್ಸು, ಚಾಲವಾರ ಫಾಲ್ಸ್ ಅಂತ ಹೇಳೋದು. ಇದು ಬಹಳ ಎತ್ತರವಾದ ಫಾಲ್ಸ್, ಕೊಡಗಿನಲ್ಲೇ ಅತ್ಯಂತ ಎತ್ತರವಾದ
ಫಾಲ್ಸ್ ಅಂತೇಳಿ ಹೆಗ್ಗಳಿಕೆ ಕೂಡ ಸರ್ ಎಷ್ಟು ಎತ್ತರ ಇದೆ ಸರ್ ಇದು? ಒಂದು ಎಷ್ಟು ಅಂತೇಳಿ ಇದು ಕಂಡಿಡಿದಿಲ್ಲ, ನೋಡಿಲ್ಲ ಎಷ್ಟು ಅಂತೇಳಿ. ಆದರೂ ನಿಮ್ಮ ಅಂದಾಜಲ್ಲಿ 100 ಅಡಿ ಮೇಲ್ಗಡೆ ಇದೆ ಓಕೆ ಅಂದಾಜು. ಬಹಳ ಎತ್ತರ, ಅದು ಬಹಳ ಅತ್ಯುತ್ತಮವಾದ ಫಾಲ್ಸ್ ಕೂಡ. ಇಲ್ಲಿ ಪ್ರವಾಸಿಗರು ಏನ್ ಮಾಡ್ತಾರೆ, ಈ ನೀರಿಗೆ ಇಳಿತಾರೆ. ಒಂದು ಬದಿಯಿಂದ ನೀರಿಗೆ ಇಳಿಯುವಾಗ ಯಾವುದೇ ಅವಘಡ ಸಂಭವಿಸಿಲ್ಲ ಅಂತ ಹೇಳಿ ನೀರಿಗೆ ಇಳಿತಾರೆ. ನೀರಿಗೆ ಇಳಿದರೆ ಈಜುಕೊಂಡು ಬರುವಾಗ ಏನಾಗ್ತದೆ, ಇಲ್ಲಿ ಸುಳಿ ಇರ್ತದೆ. ಈ ಸುಳಿಯಿಂದ ನೀರು ಕೆಳಗಡೆ ಹೋಗುವಾಗ ಅದಕ್ಕೆ ಈಗ ಇಲ್ಲಿ ದೊಡ್ಡ ಕಲ್ಲು ಮೇಲೆ ನಾವು ನಿಂತಿರೋದು ಸರ್. ಈ ಕಲ್ಲು ಮೇಲೆ ನಿಂತಿದ್ದೀವಿ. ನೀವು ಹೇಳ್ತಿದ್ದೀರಾ ಕಲ್ಲುದು ಇಲ್ಲಿ ನೀರು ಕಾಣುವಾಗ ಏನು ಆ ಫೋರ್ಸ್ ಕಾಣಲ್ಲ, ಕಲ್ಲು ಒಳಗಿಂದ ನೀರು ಒಳಗೆ ಹೋಗಿ ಸೇರುತ್ತೆ ಅನ್ನೋಂಥದ್ದು. ಹೇಳಿ ಸರ್. ಒಳಗಡೆ ಬಹಳ ಆಳವಾಗಿದೆ ಇದು. ಯಾವುದೇ ವ್ಯಕ್ತಿ ಇಲ್ಲ ಈಜಲು ಹೊರಟ್ರೆ ಸೀದಾ ಹೋಗೋದು ಕೆಳಗಡೆ. ಅಲ್ಲಿ ಒಳಗಡೆ ಹೋದ್ರೆ ಅವರಿಗೆ ಹಿಂದಕ್ಕೆ ಬರಕ್ಕೆ ಆಗಲ್ಲ, ಯಾವ ಕಾರಣದಿಂದ ಹಿಂದಕ್ಕೆ ಬರಕ್ಕಲ್ಲ. ಹಾಗೆ ಇಲ್ಲಿ ಹೆಚ್ಚಾಗಿ ದುರ್ಘಟನೆಗಳು ಸಂಭವಿಸ್ತಾ ಇರೋದು. ನೋಡಿ ಅಲ್ಲಿ ನೀರು ಕಮ್ಮಿ ಇದೆ ಆಕ್ಚುಲಿ, ಆಯ್ತಾ. ಇಲ್ಲಿ ನೋಡಿ ನೀರು ಈಗ ನೋಡುವಾಗ ಈಗ ಟೂರಿಸ್ಟ್ ಅವರಿಗೆಲ್ಲ ಹೊರಗೆ ಬಂದವರಿಗೆ ಏನು ನೀರಿಗೋಸ್ಕರ ಬರೋದು ಕೊಡಗಿಗೆ. ಫಸ್ಟ್ ಒಂದು ನೀರು ಬೇಕು ಅವ್ರಿಗೆ ಆಟ ಆಡ್ಲಿಕ್ಕೆ. ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾರೆ, ನೀರಿಗೆ ಇಳಿತಾರೆ, ಇಲ್ಲಿ ಏನಿಲ್ಲ ಅಂತೇಳಿ. ಇದು ನೋಡೋಕ್ಕೆ ಏನೂ ಇಲ್ಲ. ಒಳಗಡೆ ಹೋಗಿದ್ದಾರೆ, ಇಲ್ಲಿ ತನಕ ಯಾರು ಮೇಲೆ ಬಂದಿಲ್ಲ. ಕಲ್ಲೊಳಗೆ ಹೋಗ್ಬಿಟ್ಟು ಈಗ ಒಂದು 24-25 ಸಾವಾಗಿದೆ ಟೋಟಲ್ ಆಗಿ. ಸೊ ಇಲ್ಲಿ ಏನಾಗಿದೆ ಅಂದರೆ ಊರಿಗೊಂದು ಕೆಟ್ಟ ಹೆಸರು ಬರ್ತಾ ಇದೆ. ಯಾಕೆಂದರೆ ಬರ್ತಾ ಇದ್ದಾರೆ. ಈಗ ನೋಡಿ ಮೇಲ್ಗಡೆ ಎಲ್ಲ ತಂತಿ ಎಲ್ಲ ಕಟ್ ಮಾಡಿಕೊಂಡು ಒಳಗಡೆ ಬಂದಿದ್ದಾರೆ. ಒಳಗಡೆ ಬಂದು ಏನಾಯಿತು, ಲಾಸ್ಟಿಗೆ ಸತ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೊಂದು ಹೆಸರು ಅಂತ ಬರ್ತಾ ಇದೆ. ಈ ಥರ ತೊಂದರೆ ಆಗ್ತಾ ಇದೆ ಇಲ್ಲಿ. ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳೋದು ನನ್ನೊಂದು ಅಭಿಪ್ರಾಯ. ಮೇಲ್ಗಡೆಯಿಂದ ತಂತಿ ಹಾಕಿದಾರಲ್ವಾ, ಅಲ್ಲಿಂದ ರೈಲ್ವೆ ಕಂಬಿ ಅಳವಡಿಸ್ಬೇಕು. ರೈಲ್ವೆ ಕಂಬಿ ಅಳವಡಿಸ್ಬಿಟ್ಟು ಡ್ರಿಲ್ ಮಾಡಬೇಕು ಫುಲ್ಲು. ಈ ಯಾವುದು ಕಲ್ಲು ಇದೆಲ್ಲ, ಬಂಡೆ ಕಲ್ಲು, ಇದ್ರ ಮೇಲ್ಗಡೆ ಗ್ರಿಲ್ ಅಡಿಸ್ಬೇಕು. ಹೈಟ್ ಮಾಡಬೇಕು. ಹೈಟ್ ಮಾಡ್ಬಿಟ್ಟು ಗ್ರಿಲ್ ಅಳವಡಿಸಿದ್ರೆ ಯಾವುದೇ ಪ್ರವಾಸಿಗರು ನೀರಿಗಿಳಿಯಲ್ಲ, ಖಂಡಿತವಾಗಿ ನೀರಿಗಿಳಿಯಲ್ಲ. ಯಾಕೆ, ಗ್ರಿಲ್ ಇದೆ. ಇವಾಗ ಕೊಡಗಿನ ಅಬ್ಬಿ ಫಾಲ್ಸ್ ಅಲ್ಲಿ ಮಾಡಿದ್ದಾರೆ ಅದೇ ತರ ಗ್ರಿಲ್. ಆ ತರ ಇಲ್ಲಿಯೂ ಕೂಡ ಈ ಚಾಲವರಕ್ಕೆ ಮಾಡಿದ್ರೆ ಯಾವುದೇ ದುರ್ಘಟನೆಗಳು ಇಲ್ಲಿ ಸಂಭವಿಸಲ್ಲ, ಯಾರು ನೀರಿಗೆ ಇಳಿಯಲ್ಲ. ನೀರಿಗೆ ಇಳಿಯೋದನ್ನು ಇಲ್ಲಿ ಕಡಿವಾಣ ಹಾಕಬೇಕಾದ್ರೆ ಗ್ರಿಲ್ ಅಳವಡಿಸಿದ್ರೆ ಇದಕ್ಕೊಂದು ಸೂಕ್ತ ಕ್ರಮ ಅಂತ ನನ್ನ ಅನಿಸಿಕೆ. ನಮಗೆ ಇಲ್ಲಿ ಒಂದು ಮೇಯ್ನ್ ಆಗಿ ಸೆಕ್ಯೂರಿಟಿ ಬೇಕು. ಸೆಕ್ಯೂರಿಟಿ ಇಲ್ಲ ಇದ್ರೆ ಯಾರು ಕೆಳಗಡೆ ಬರೋದಿಲ್ಲ. ಈ ಬೇಲಿ ಹಾಕಿದ್ರೆ ಇದಾಕಿದ್ರೆ ಎಲ್ಲ ಕೆಳಗಡೆ ಇಳಿದು ಬರ್ತಾರೆ. ಅದನ್ನ ಬೇಕಾದ್ರೆ ಕಟ್ ಮಾಡಿ ದಾಟಿ ಹೋಗ್ತಾರೆ. ಅದರಿಂದ ಮೇಯ್ನ್ ಆಗಿ ಒಂದು ಸೆಕ್ಯೂರಿಟಿ ಬೇಕು ಇಲ್ಲಿಗೆ. ಈಗ ನೀವು ಸೆಕ್ಯೂರಿಟಿ ಅಂತ ಹೇಳ್ತಾ ಇದ್ದೀರಲ್ಲ, ಹೌದು. ಸೆಕ್ಯೂರಿಟಿ ಯಾವ ತರ ಬೇಕು ಅನ್ನೋಂಥದ್ದು? ಇದಕ್ಕಿಂತ ಮುಂಚೆ ಒಂದು ನಾಪೋಕಲ್ ಪೊಲೀಸ್ ಅವರು ಒಂದು ಸೆಕ್ಯೂರಿಟಿ ಇಟ್ಟಿದ್ರು. ಇವಾಗ ಸದ್ಯಕ್ಕೆ ಬರ್ತಾ ಇಲ್ಲ. ಅದೇ ಕಂಟಿನ್ಯೂ ಆದರೆ ಸಾಕು. ಇಲ್ಲಿ ಪ್ರವಾಸಿಗರು ಬರ್ತಾರಲ್ವಾ, ಪ್ರವಾಸಿಗರು ಯಾತಕ್ಕಾಗಿ ನೀರಿಗೆ ಇಳಿತಾರೆ? ಇಲ್ಲಿ ಇಷ್ಟೊಂದು ದುರ್ಘಟನೆಗಳು ನಡೆಯೋದು ಎಲ್ಲರಿಗೂ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಪುನಃ ಇಲ್ಲಿಗೆ ಈ ಶಾಲವಾರ ಫಾಲ್ಸ್ನಲ್ಲಿ ಯಾತಕ್ಕಾಗಿ ಪುನಃ ನೀರಿಗೆ ಇಳಿತಾರೆ? ಇವರಿಗೆ ದುರ್ಘಟನೆ ಸಂಭವಿಸೋದು ಗೊತ್ತಾಗಲ್ವಾ? ಯಾವ ಗೊತ್ತಾಗೋದಿಲ್ಲ ಅಂದರೆ ಈ ಕಡೆ ನೋಡಿದ್ರೆ ನೀರಿಲ್ಲ, ಈ ಕಡೆ ಬಂದರೆ ಗುಂಡಿ ಆಳ ಇದೆ. ಈ ನೀರು ಹಿಂಗೆ ಬರ್ತದೆ, ಬಂದಾಗ ಇದ್ರ ಕೆಳಗಡೆ ಸಿಕ್ಕಾಕೋಬಿಡ್ತಾರೆ. ಓಕೆ, ಅದರಿಂದ ಒಂದು ಸೆಕ್ಯೂರಿಟಿ ಇದ್ದರೆ ಇಳಿಬೇಡ ಅಂತ ಹೇಳಿದ್ರೆ ಇಳಿಯೋದಿಲ್ಲ. ಅದರಿಂದ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಬೇಗ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಇಷ್ಟೊಂದು ದುರ್ಘಟನೆಗಳು ನಡೀತಾ ಇದ್ರು. ಜಿಲ್ಲಾಡಳಿತವಾಗಲಿ, ಬೇರೆ ಇರುವ ಇಲಾಖೆಗಳಾಗಲಿ, ಪ್ರವಾಸೋದ್ಯಮ ಇಲಾಖೆ ಆಗಲಿ ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ಲ. ಹಲವಾರು ಬಾರಿ ನಾನೇ ಕೂಡ ವರದಿಗಳನ್ನು ಮಾಡಿದ್ದೀನಿ. ಆದರೂ ಕೂಡ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಥರ ದುರ್ಘಟನೆಗಳು ಪುನಃ ಸಂಭವಿಸ್ತಾ ಇವೆ. ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಹೌದು. ಏಕೆಂದರೆ ಈಗ ರೀಸೆಂಟ್ ಆಗಿ ಇಲ್ಲಿ ಶಾಸಕರು ಬಂದು ನೋಡಿ ಹೋಗಿದ್ದಾರೆ. ಬರೀ ನೋಡಿ ಹೋದ್ರೆ ಪ್ರಯೋಜನ ಆಗಲ್ಲ. ನೋಡಿ ಹೋಗ್ಬಿಟ್ಟು ಹೋಗೋಷ್ಟೊತ್ತಿಗೆ ಇನ್ನೊಂದು 2 ಜನ ಹೋದ್ರು. ಕಮ್ಮಿ ಅಂದರೆ 25 ಜನ ಹೋಗಿದ್ದಾರೆ. 25 ಜನರಲ್ಲಿ ಇವತ್ತು ತನಕ ಒಂದು ಪರಿಹಾರ ಆಗಿಲ್ಲದಿದ್ದರೆ ಬಂದು ನೋಡಿ ಹೋಗಿ ಏನು ಪ್ರಯೋಜನ? ಬರೋ ಉದ್ದೇಶ ಏನು? ಬಂದುಬಿಟ್ಟು ಏನಂತ ಪರಿಹಾರ ಮಾಡಬೇಕು. ಮಾಡದೆ ಬಂದು ನೋಡ್ಕೊಂಡು ಹೋದ್ರೆ ಏನು ಇಲ್ಲಿ ಕೆಲಸ ಆಗಲ್ಲ. ಯಾಕಂದರೆ ಈಗ 25 ಆಯ್ತು, ಇನ್ನು 26 ಆಗುತ್ತೆ, 27 ಆಗುತ್ತೆ. ಈಗ ಹೊರಗವರು ಬಂದವರು ಏನು ಮಾಡ್ತಾರೆ, ಒಂದು ಕುರ್ದ ಮಸ್ತಲ್ಲಿ ಒಂದು ಬರ್ತಾರೆ, ನೀರು ಕಾಣುವಾಗ ಹೋಗಿ ಕೂರಬೇಕು ಅಂತ ಹೋಗ್ತಾರೆ. ಲಾಸ್ಟ್ಗೆ ಜೀವ ಹೋಗ್ತಾರೆ. ಮನೇಲಿರೋರಿಗೆಲ್ಲ ತೊಂದರೆ ಆಗುತ್ತೆ. ಇನ್ನೊಂದೇನೆಂದರೆ ಊರಲ್ಲಿರೋರಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ. ಇದೆಲ್ಲ ಆಗಬಾರ್ದು ಅಂತ ಹೇಳ್ಕೊತೀವಿ. ಇದು ಬೇಗ ಒಂದು ಪರಿಹಾರ ಆದರೆ, ಯಾಕಂದರೆ ಈಗ ನೀರು ಕಮ್ಮಿ ಇದೆ, ಇಲ್ಲ ಆಳ ಜಾಸ್ತಿ ಇದೆ. ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಮೇಲ್ಗಡೆ ಎಲ್ಲ ಬರೋರು ಏನು ನೀರಲ್ಲಿ ಎಂಜಾಯ್ ಮಾಡಬೇಕು ಅಂತೇಳಿ ಹೋಗ್ತಾರೆ. ಆ ಥರ ತೊಂದರೆ ಆಯ್ತು. ಅದಕ್ಕೆ ಬೇಗ ಪರಿಹಾರ ಆದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಂದು ಸಾವಾಗೋದು ಕಮ್ಮಿ ಆಗುತ್ತೆ ಇಲ್ಲಿ ಅಂತ ನನ್ನ ಅನಿಸಿಕೆ. ಈ ಶಾಲವಾರ ಜಲಪಾತ ನರೇಂದ್ರ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿದೆ. ಇದು ನಾಪೋಕ್ಲು ಪೊಲೀಸ್ ಠಾಣಾ ಸರಹದ್ದಿಗೆ ಒಳಗೊಂಡಿದೆ, ಮಡಿಕೇರಿ ತಾಲೂಕಿನಲ್ಲಿದೆ. ಈ ಜಲಪಾತದಲ್ಲಿ ಇಷ್ಟೊಂದು ದುರ್ಘಟನೆಗಳು ಸಂಭವಿಸುತ್ತಿದ್ದರೂ ಕೂಡ ಜಿಲ್ಲಾಡಳಿತ ಇದಕ್ಕೆ ಯಾವುದೇ ಸೂಕ್ತ ಪರಿಹಾರ ಇಷ್ಟರ ತನಕ ಕಂಡಿಲ್ಲ. ಈ ಪರಿಹಾರ ಕಾಣದೇ ಇರೋದರಿಂದ ಏನಾಗ್ತಾ ಇದೆ ಅಂದರೆ ಈ ಶಾಲವಾರ ಜಲಪಾತಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಯಾಕೆಂತಂದರೆ 25 ದುರ್ಘಟನೆಗಳು ಇವಾಗಲೇ ಸಂಭವಿಸಿವೆ. ಇದಕ್ಕಿಂತ ಮುಂಚೆ ಎಷ್ಟೋ ದುರ್ಘಟನೆಗಳು ಸಂಭವಿಸಿರ್ಬೋದು. ಅದು
ಯಾರೋ ನೋಡಿರೋಕ್ಕಿಲ್ಲ ಕಂಡಿರೋಕ್ಕಿಲ್ಲ ಆ ಥರ ಬಂದಿರ್ಬೋದು. ಆದರೆ ಇಷ್ಟೆಲ್ಲ ಸಂಭವಿಸಿದ್ರು ಕೂಡ ಜಿಲ್ಲಾಡಳಿತ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನು ಮುಂದೆ ಆದರೂ ಜಿಲ್ಲಾಡಳಿತ ಹಾಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೊಂದು ಸೂಕ್ತ ಪರಿಹಾರ ಕಂಡು ಇನ್ನು ಮುಂದೆ ಈ ಥರದ ದುರ್ಘಟನೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೇನೆ. ಪ್ರವಾಸಿಗರು ಬರ್ತಾರೆ ಫಾಲ್ಸ್ ನೋಡೋಕ್ಕೆ, ಯಾರು ಕೆಳಗಡೆ ಇಳಿಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲಿ ಸಾವು ನೋವಾದರೆ ನಮ್ಮದು ಕೇಲವಾರ ಗ್ರಾಮಕ್ಕೆ ಕೆಟ್ಟ ಹೆಸರು. ಅದರಿಂದ ಬಂದವರು ಮೇಲೇ ನೋಡ್ಕೊಳ್ಳಿ, ಹಂಗೆ ಹೋಗಿ ಬೆಟ್ಟಕ್ಕೆ ಹೋದರೆ ಅಲ್ಲಿ ಹೋದರೆ ಇಲ್ಲಿ ಹೋದರೆ ಪ್ಲಾಸ್ಟಿಕ್ಗಳನ್ನ ಬಿಸಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಭಾಳ ಅರ್ಮಿಟ್ಲಾಂಡ್ പറഞ്ഞ ആരൊന്ന് ട്രൈ ആക്കിയിട്ട് ಮತ್ತೆ ಕಂಬಿಯ ಮತ್ತು ಇದಕ್ಕೆ ಸಿಕ್ಕಿಟ್ಟಾണ് ಅದಕ್ಕೆ ನೂಲೆಲ್ಲ ಟ್ರೈ ಮಾಡಿದೆ ನಂಗೆ ಅಭಿಪ್ರಾಯ ಉಂಟದು ಆ್ಯಕ್ಚುಲಿ ಅಂದಾಜುಗಳಿಲ್ಲ ಫುಲ್ ಆತಂದ್ರೆ ಈ ಬಲ್ಲ ಬಲ್ಲ ಓಡ್ತಾಯಿತ್ತು ಓಡ್ತಲ್ಲ ಅಡಿಯ ಮಣ್ಣಿಪ್ಪ ಕಲ್ರ ಆ ಮಣ್ಣಿಗೆ ಒಪ್ಪಿ ಕೋರ್ಸಿಪ್ಪ ಕಲ್ಲು ಮೇಲೆ ಅಮ್ಮನೆ ನಿಂತಿಪ್ಪ ಇನ್ನೊಂದು ಬಲ್ಲೆ ಅದಲ್ಲ ಇದು ಕೈ ಅಂದ ಹಲೋ ಕರ್ತಬೇ అంటే ಒಳ್ಳಿಲ್ಲ మీరేనా ಸುಮಾರು ಪಿಕ್ಚರ್లు ఉండాలి ಇದು ಗಣೇಶರ ಸಕ್ಕರೆ ಇಲ್ಲಿ ಬಂತು ಇಲ್ಲಿ ಗುರು ಪಿಕ್ಚರ್ ನನ್ನಾರೆ ಪಾಟು ಉಂಟಲ್ಲ ಐಶ್ವರ್ಯ ಬೇಗ ಅದು ಇಲ್ಲಿ ಐಶ್ವರ್ಯ ಇಲ್ಲಿ ಬಂತಿಂತೆ ಅವಕ್ಕೆ ನಂಗೆ ಹಾಕೋಬಹುದು
ವಾಟ್ಸಪ್ಪಲ್ಲೆಲ್ಲ ಹಚ್ಚೋಡ್ತಕ್ಕದಲ್ಲ. ಸರ್, ನಾನು ಇವತ್ತು ಈ ಚೇಲಾವರ ಗ್ರಾಮಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ಹತ್ರ ತಾವು ಒಂದು ಸ್ಥಳೀಯರಾಗಿದ್ದೀರಾ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೂ ಆಗಿದ್ದೀರಾ. ಸರ್, ಇವತ್ತು ಇಲ್ಲಿ ನಾನು ಈಗಾಗಲೇ ಚೇಲಾವರ ಫಾಲ್ಸಿಗೆ ಹೋಗಿದ್ದೆ. ಮತ್ತು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ನಾವು ಹೋಗಿ ನೋಡಿ ಬಂದಿದ್ದೀವಿ. ಮತ್ತು ಅಲ್ಲಿನ ಒಂದು ಮೂಲಭೂತ ಸೌಕರ್ಯ ಅನ್ನೋದು ಯಾವುದೇ ರೀತಿಯ ಕಿಂಚಿತ್ತೂ ಅಲ್ಲಿಲ್ಲ. ಹಾಗಾಗಿ ಅಲ್ಲಿ ಒಂದು ಸಾವಿನ ಒಂದು ಮನೆಯೇ ಅನ್ನಿಸ್ಬೋದು. ಆ ಮಟ್ಟಿಗೆ ಇವತ್ತು ನಮ್ಮ ಈ ಗ್ರಾಮಕ್ಕೆ ಒಂದು ಕೆಟ್ಟ ಹೆಸರು ಬರುವಂಥ ಸ್ಥಿತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಬೇರೆ ಜನರ ಏನೋ ಒಂದು ಒಳ್ಳೆಯ ಮನಸ್ಥಿತಿ ಇರ್ಬೋದೋ ಇಲ್ಲದಿರ್ಬೋದೋ ಗೊತ್ತಿಲ್ಲ. ಸರ್, ಹಾಗಾಗಿ ನಾನು ನಿಮ್ಮನ್ನು ಕೇಳೋದು, ಇವತ್ತು ಈ ಚೇಲಾವರ ಫಾಲ್ಸ್ ಇಷ್ಟೆಲ್ಲ ಒಂದು ಒಳ್ಳೆಯ ಹೆಸರು ತಗೊಂಡ್ರು, ಅದ್ರ ಜೊತೆಗೆ ಒಳ್ಳೆಯ ಹೆಸರು ಜೊತೆನೇ ಕೆಟ್ಟ ಹೆಸರು ತಗೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ ಸರ್ ನಿಮ್ಮನ್ನ. ಕಾರಣ ಮೂಲಭೂತ ಸೌಕರ್ಯ ಅಂತ ನೀವು ಹೇಳಿದ್ದೀರಾ. ಮೂಲಭೂತ ಸೌಕರ್ಯ ಒದಗಿಸುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ದೀವಿ. ಮೂಲಭೂತ ಸೌಕರ್ಯ ಅಂತ ಹೇಳಿದರೆ ನಾವು ಈ ಮೊದಲು ಅಲ್ಲಿ ಗೇಟನ್ನು ಅಳವಡಿಸಿದ್ದೀವಿ. ಗೇಟ್ ಅಳವಡಿಸಿದ್ದಾಗ ಸಾರ್ವಜನಿಕರಿಂದ ಒಂದು ಆಕ್ಷೇಪ ಬಂತು, ಗೇಟ್ ಬೇಡ ಯಾಕೆ ಅಂತ ಹೇಳ್ಕೊಂಡು. ನಮಗೆ ರಸ್ತೆಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ, ಚೆಕ್ಕಿಂಗ್ ಇರುತ್ತೆ, ಅದು ಏನಾದರೂ ಒಂದು ವ್ಯವಸ್ಥೆ ಅಂತ ಹೇಳ್ಕೊಂಡು ಅದನ್ನು ಗ್ರಾಮ ಸಭೆಯವರೆಗೂ ಬಂದಿದೆ. ಅದು ಗೇಟ್ ತೆಗಿಸಲೇಬೇಕು ಅಂತ ಹೇಳ್ಕೊಂಡು ತೆಗೆಸಿದ್ರು. ನಾನು ಏನು ಹೇಳೋದಂದರೆ, ನಮ್ಮ ನರೇಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ಅಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ಬಿಡಿ, ಯಾಕೆ ಅಂತ ಹೇಳಿದರೆ ನಾವು ಅವೇರ್ನೆಸ್ ತಗೋಬೇಕಾಗಿತ್ತು. ಅದನ್ನು ಮಾಡಿದ್ದೀವಿ. ಅಲ್ಲಿ ಫೆನ್ಸಿಂಗ್ ಮಾಡಿದ್ದೀವಿ. ನೀವು ಅಲ್ಲಿ ನೋಡಿರ್ಬೋದು. ಆ ಫೆನ್ಸ್ ಮಾಡಿದ್ರಲ್ಲಿ ಕಟ್ ಮಾಡಿಕೊಂಡು ಯಾಕೆ ಬಂದಿದ್ದಾರೆ, ಅದು ಒಂದು ಚರ್ಚೆಗೆ. ಮತ್ತು ನಮಸ್ಕಾರ. ನೀವು ಚೇಲಾವರ ಗ್ರಾಮದ ನರೇಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದೀರಾ. ಇಲ್ಲಿ ಚೇಲಾವರ ಜಲಪಾತದಲ್ಲಿ ಎನಿ ಟೈಮ್ ಯಾವಾಗಲೂ ದುರ್ಘಟನೆ ಸಂಭವಿಸ್ತಾ ಇರ್ತದೆ. ಇದಕ್ಕೆ ಒಂದು ಪರಿಹಾರ ಯಾವ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀವು ಕೈಗೊಳ್ತೀರಾ ಇನ್ನು ಮುಂದೆ? ಸರ್ ನೋಡಿ, ನಾವು ನಮ್ಮ ನರೇಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಈಗಾಗಲೇ ಸೂಕ್ತ ಕ್ರಮವನ್ನು ಅಲ್ಲಿ ಕೈಗೊಂಡಿದ್ದೇವೆ. ಅಲ್ಲಿ ಸೂಚನಾ ಫಲಕ ಇದೆ, ಫೆನ್ಸಿಂಗ್ ಇದೆ, ತಂತಿ ಬೇಲಿ ಅಳವಡಿಸಿದ್ವಿ. ಫೆನ್ಸಿಂಗ್ ಅದನ್ನು ಕಟ್ ಮಾಡಿಬಿಟ್ಟು ಅವರು ಬರ್ತಾರೆ. ಅದು ಯಾವ ಟೈಮಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ನಮ್ಮ ಪಂಚಾಯತಿಯವರಿಗೆ ಅದು ತಿಳಿಸೋರು ಇದ್ದರೆ ಓಕೆ. ಮೇ ಬಿ ನಾನು ಮುಂಚೆನೇ ಎಲ್ರಿಗೂ ಹೇಳ್ತಾ ಇದ್ದೆ, ಒಂದು ದುರ್ಬಳಕೆ ಆಗ್ತಾ ಇದೆ ಅಲ್ಲಿ. ಎಲ್ಲಿ ಚೇಲಾವರ ಫಾಲ್ಸ್ ಏನಂತ ಹೇಳಿದರೆ, ಅದು ಗೂಗಲ್ ಸರ್ಚ್ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಡೈರೆಕ್ಟಾಗಿ ಬರ್ತಾರೆ ಹೋಗ್ತಾರೆ. ಮೊದಲೇ ಊರಿನವ್ರದ್ದು ಹೇಳ್ತಾ ಇರ್ತಾರೆ, ಅವರು ಸಮಸ್ಯೆ ತುಂಬ ಇದೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ, ನಮ್ಮ ಗ್ರಾಮಸ್ಥರು ಯಾರು ಅಂತ ಗೊತ್ತೇ ಆಗೋದಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೂ ಭಯ ಇದೆ. ರಾತ್ರಿ ಈವ್ನಿಂಗ್ ಟೈಮ್ನಲ್ಲಿ ಕಾಲೇಜಿನಿಂದ ಬರೋದು ಪ್ರತಿಯೊಂದು, ಆ ಟೈಮ್ನಲ್ಲಿ ಯಾರು ಬರ್ತಾರೆ ಹೋಗ್ತಾರೆ, ಜವಾಬ್ದಾರಿ ಯಾರು ತಗೋಬೇಕು? ಇದನ್ನು ಪಂಚಾಯಿತಿ ತಗೋಬೇಕು. ಓಕೆ, ಹಾಗೆ ಎಲ್ಲದಕ್ಕೂ ಪಂಚಾಯಿತಿಯನ್ನು ಹೊಣೆ ಮಾಡೋದು ತಪ್ಪು. ಅದು ಇದರ ಹೊಣೆಗಾರಿಕೆಯನ್ನು, ಇದು ಪ್ರವಾಸೋದ್ಯಮಕ್ಕೆ ಮೀಸಲಿಟ್ಟ ಜಾಗ. ಅದು ಪ್ರವಾಸ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಅವರು ಅದರ ಬಗ್ಗೆ ಸೂಕ್ತವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಆರಕ್ಷಕ ಅವರು ಸಹ ಒಂದು ಸ್ವಲ್ಪ ಬೀಟಿಂಗ್ ಬಂದರೆ ಒಳ್ಳೆಯದು. ಅವರು ಬಂದೇ ಬರಬೇಕು. ಈಗ ನಮ್ಮ ನಾಪೋಕ್ಲು ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ನಾಪೋಕ್ಲು ವ್ಯಾಪ್ತಿಯಿಂದ ನಮ್ಮ ಠಾಣಾಧಿಕಾರಿಯವರು ಅಲ್ಲಿಂದ ಈ ಕಡೆ ಬೀಟಿಂಗ್ ಕಳಿಸ್ಕೊಟ್ರೆ ಅದು ಒಂದು ಒಳ್ಳೆಯಂಥ ವ್ಯವಸ್ಥೆ.